ಏನೋ ಕಾಂತ ಏನೋ ಈ ನಿನ್ನ ಮುದ್ದಾದ ತಲೆ ಹಾರ್ಟಗೆ ಇವತ್ತಿನಿಂದ ಮತ್ತೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬಂದ್ಬಿಡಿದೆ ಕಾಂತ, ಸ್ಟ್ರೆಂತ್ ಬಂದ್ಬಿಡಿದೆ. ವೈ ಅಂತ ಕೇಳ್ತಿಯಾಡಿ ಯಾರ್, ಹೇಳ್ತೀನಿ ಕೇಳೋ. ಎಸ್ಟರ್ಡೇ ಮಹಾಶಿವರಾತ್ರಿ ದಿನ ನಾನು ವಿಘ್ನ ವಿನಾಯಕನ ಸ್ವೀಟ್ ಪಪ್ಪ ಶಿವನ ಧ್ಯಾನ ಮಾಡ್ದೆ ಕಾಂತ, ಬಿಲ್ಪತ್ರೆ ಹಾಕಿ ಓಕೆ. ಆಗ ಪ್ರತ್ಯಕ್ಷನಾದ ನಮ್ಮ ಮುಕ್ಕಣ್ಣ ಏನ್ ಹೇಳಿದ್ರು ಗೊತ್ತಾ ಕಾಂತ, ನಿನಗೆ ಏನ್ ಹೇಳಿದ್ರು ಗೊತ್ತಾ? ಕೇಳಿಸ್ಕೊ ಅಲ್ಲೇ. ನೋಡು ತಲೆ ಹರಟೆ, ಐ ಆಮ್ ವಿತ್ ಯು, ಡೋಂಟ್ ವರಿ. ನೀನು ಯಾರಿಗೂ ಡೋಂಟ್ ಕೇರ್ ಮಾಡಲೇಬೇಡ. ಕೆಲಸ ಮಾಡದೇ ಇರುವ ಸೋಂಬೇರಿಗಳಿಗೆ ಬಡಿದೆಬ್ಬಿಸು ನಿನ್ನ ಪಂಚಿಂಗ್ ಡೈಲಾಗ್ಗಳಿಂದ. ಹೊಡಿ ಪಂಚಿಂಗ್ ಡೈಲಾಗ್ಗಳನ್ನ. ತಪ್ಪು ಮಾಡಿದವರಿಗೆ ಸಖತ್ತಾಗಿ ಕಾಲೆಳಿ. ಒಟ್ಟಿನಲ್ಲಿ ನೀನು ಜನರ ಪರವಾಗಿ ನಿಲ್ಲು, ಜನರ ಪರವಾಗಿರು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗು. ಅವರನ್ನು ನಗಿಸುತ್ತಾ ನೆಮ್ಮದಿಯಾಗಿರುವಂತೆ ಮಾಡು. ನಮ್ಮ ಲಾರ್ಡ್ ಶಿವಣ್ಣ ಮುಕ್ಕಣ್ಣ ಆಶೀರ್ವಾದ ಮಾಡಿದ್ರು ಕಾಂತ, ತಥಾಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನಾನು ಆಯ್ತು ಈಶ್ವರ ಮಹಾರಾಜ್ ಅಂತ ಹೇಳಿ ಡಬ್ಬಲ್ ನಮಸ್ಕಾರ ಸಾಷ್ಟಾಂಗ ಹೊಡೆದು ಮಾತು ಕೂಡ ಕೊಟ್ಟಿದ್ದೀನಿ ಕಾಂತ ನಮ್ಮ ಲಾರ್ಡ್ ಈಶ್ವರನ್ಗೆ. ಹೆಂಗೆ ಕಾಂತ? ಸೊ ಇವಾಗ ಬಾಯಿಲೆ ಇದೇ ನನ್ನ ಹಾರ್ಡಿ ಡೇವಿಡ್ಸನ್ ಬೈಕ್ ಹತ್ಕೊಂಡು ಒಂದ್ ರೌಂಡ್ ಹುಬ್ಳಿಗೆ ಹೋಗ್ಬರೋಣ ಕಾಂತ. ಅಲ್ಲಿ ನಮ್ಮ ಕುಮ್ಸ್ ಬ್ರದರ್ ಅಂಡ್ ಎಡ್ಡಿಜಿ ಒಬ್ರ ಮೇಲೆ ಒಬ್ರು ಸಖತ್ತಾಗಿ ಪಂಚಿಂಗ್ ಡೈಲಾಗ್ ಹೊಡೆದಿದ್ದಾರೆ ಕಾಂತ. ಅದೇನು ಅಂತ ನಮ್ಮ ಪೀಪಲ್ಗೆ ಡೀಟೈಲ್ ಆಗಿ ಹೇಳೋಣ. ನಡಿ ಕಾಂತ, ನಡಿ ಹುಬ್ಳಿಗೆ. ಕುಮ್ಸ್ ಬೈ, ಕೈ ಪಾರ್ಟಿ ಸಿದ್ದು ಬಾಯಿ ನಿಮ್ ಪಾರ್ಟಿಗೆ ಏನೋ ಸಲಹೆ ಕೊಟ್ರಲ್ಲ, ಏನದು? ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಒಂದು ಉಚಿತವಾದಂತ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಎಲ್ಲ ಜಗಳೂರಿನಲ್ಲಿ ಭಾಷಣ ಮಾಡ್ತಾರೆ. ಹೌದಾ? ಏನಂತ? ಆ ಸಲಹೆಯನ್ನ ಪಕ್ಷದಲ್ಲಿ ಕೂತು ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಹೇಳಿಕ್ ಬಯಸ್ತೀನಿ. ಅಂದಹಾಗೆ ಏನ್ ಮ್ಯಾಟರ್ ಅದು? ಪಾಪ ಈ ಹೊರಟ್ಟೆಯವ್ರ ಮೇಲೆ ಮಮಕಾರ ಬಂದ್ಬಿಟ್ಟಿದೆ ಅವರಿಗೆ. ಓ, ಅದು ಮ್ಯಾಟ್ರು. ಈಗ ಹೊರಟ್ಟೆಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಯಾಕಾಗಬೇಕು? ಹೊರಟ್ಟೆಯವರು ಇಲ್ವೇ, ನಾಣಯ್ಯ ಇಲ್ವೇ, PGR ಸಿಂಧ್ಯಾ ಇಲ್ವೇ? ಹೇಳಿದ್ದಾರೆ, ಉಚಿತ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ? ಇವರಿಗೆ ಬಿಜೆಪಿ ಪಕ್ಷಕ್ಕಿಂತ JDS ಪಕ್ಷವೇ ಶತ್ರು. ಇವರಿಗೆ ತಗೊಂಡೋಗಿ 7 ವರ್ಷ ಆರ್ಥಿಕ ಸಚಿವನ್ ಮಾಡಿ ಡೆಪ್ಟಿ CM ಮಾಡಿದ್ವಲ್ಲ, ಅದು ದೇವೇಗೌಡರ ಕೊಡುಗೆ ಅಲ್ಲ. ಅಂದಾಗೆ ಸಿದ್ದರಾಮಯ್ಯ ಅಪ್ಪ ಮಕ್ಕಳು ಬರೀ ಟೊಪಿಗೆ ಹಾಕೋ ವ್ಯವಹಾರ ಮಾಡ್ತಾರಂದ್ರಲ್ಲ, ವಾಟ್ ಯು ಸೇ? ಇಲ್ಲಿ ಟೋಪಿ 30 ವರ್ಷದ ಯಾರ್ಯಾರು ಹಾಕಿದ್ದಾರೆ ಗೊತ್ತಿದೆ ನನಗೆ. ಸಿದ್ದರಾಮಯ್ಯನವರು ಅಯ್ಯಯ್ಯೋ, ಹಂಗ? ಮೊನ್ನೆ ಜಗಳೂರಿನಲ್ಲಿ ನೆನ್ನೆ ಮಾತಾಡ್ತಿದ್ದಾಗ ಜನ ಉಗಿದವ್ರಿಗೆ ಯಾಕಂತೆ ಏನಂತ? ಬಿಜೆಪಿ ಬಗ್ಗೆ ಚರ್ಚೆ ಮಾಡ್ರಿ, JDS ಬಗ್ಗೆ ಚರ್ಚೆ ಮಾಡ್ತೀರಿ ಅಂತ ಹೇಳೋರು ಅವ್ರಿಗೆ. ಹೌದಾ? ಮುಂದೆ ಏನ್ ಮಾಡ್ಬೇಕು ಹಂಗಾರ ಅವರು? ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋದು ನಿಲ್ಸೋದು ಸೂಕ್ತ. ಅವರು ಮತ್ತೆ ಯಾರು ಮುಖ್ಯಮಂತ್ರಿ ಆಗ್ತೀರಿ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು, ಹೊರಟ್ಟಿಯವ್ರು ಆಗ್ಬೇಕು, PGR ಸಿಂಧ್ಯಾ ಅವ್ರು ಆಗ್ಬೇಕು. ತೀರ್ಮಾನ ನಾವು ಮಾಡ್ಕೊತೀವಿ. ಆಯ್ತು ಬಿಡಪ್ಪ, ನಿಮ್ ಪಕ್ಷ ನಿಮ್ ಮಾತು, ಏನ್ರ ಮಾಡ್ಕೊಡ್ರಿ. ಮೊದಲು ಅವ್ರ ಪಕ್ಷದಲ್ಲಿ ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಜನಗಳ ಮುಂದೆ ಮೊದಲು ಹೇಳಿ ಅವರು. ಅದು ಕರೆಕ್ಟ್ ಬಿಡ್ರಿ. ನಮ್ಮ ಪಕ್ಷದ ಉಸ್ತುವಾರಿ ಅವ್ರಿಗೆ ಯಾಕೆ ಹೊಸಬಾರಿಗಳು? ಅಯ್ಯೋ ಹೋಗ್ಲಿ ಬಿಡ ಕುಮಾರಣ್ಣ, ನಿಂಬುದು ಸಿದ್ದುಬಾಯಿ ಎಲ್ಲರದು ಜಗಳ ಇದ್ದದ್ದೇ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವಾಗ ಎಡ್ಡಿಜಿಯವರು ಕಾಶಿ ಯಾತ್ರೆಗೆ ಹೋಗಿ ಬಂದ್ರಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಈಗ ಯಡಿಯೂರಪ್ಪನವರು ಕಾಶಿ ಯಾತ್ರೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ನನಗೆ ಕುವೆಂಪು ಅವರು ಒಂದು ಹಿಂದೆ ಒಂದು ಈ ಕಾಶಿ ಯಾತ್ರೆಗೆ ದಕ್ಷಿಣದಿಂದ ಹೋಗ್ತಕ್ಕಂಥ ವಿಷಯದಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನದು? ದಕ್ಷಿಣದ ಕಾಗೆ ಕಾಗೆ ಉತ್ತರದ ಕಾಶಿಗೆ ಹೋಗಿ ಮಿಂದ್ರು ಓಕೆ ಹೋಗಿಲೇ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಓ ತಗಳಪ್ಪ, ಎಂತ ಮಾತು ಹೇಳಿದ್ರು? ಹೌದು, ಆಗ ಕುವೆಂಪು ಹೇಳಿದ ಮಾತು ಈಗ ಹೆಂಗ ನೆನಪಂತ ನಿಮಗೆ? ಕುವೆಂಪು ಅವ್ರು ಹೇಳಿದ್ದಾರೆ. ಅದು ಕುವೆಂಪು ಅವ್ರು ಅವತ್ತು ಹೇಳಿರ್ತಕ್ಕಂಥದ್ದು ಇವತ್ತಿಗದು ಎಷ್ಟು ಪ್ರಸ್ತುತವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಇಷ್ಟ ಆಯ್ತು ನೋಡ್ರಪ್ಪ ಮ್ಯಾಟರು. ಕುಮಾರಣ್ಣ ನಿಮ್ಗೆ ಹಿಂಗಂದ್ರು, ತಾವೇನಂತಿರೋದಕ್ಕೆ? ಕಾಗೆ ಯಾರು ಕೋಗಿಲೆ ಯಾರು ಅನ್ನೋದನ್ನ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಓ ಹೌದಾ? ಆಯ್ತು ಬಿಡ್ರಿ ರೆಡ್ಡಿಜಿ, ಒಟ್ಟಿನಲ್ಲಿ ನಿಮ್ಮ ಜಗಳ ರಗಳ ಎಲ್ಲ ಇರೋದ. ಇಲ್ಲಿ ನಮ್ಮ CM ಜಿ ಇದಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಬರ್ತೀನಿ. CM ಜಿ ನಮಸ್ಕಾರ. ಶಿವರಾತ್ರಿ ದಿನ ಶಿವನ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಂಡ್ರಿ? ಇವತ್ತು ಸಮಾಜದಲ್ಲಿ ಸಾಕಷ್ಟು ಒಂದು ರೀತಿಯ ಅನೀತಿಯುತ ನೃತ್ಯಗಳು ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಪ್ರಾಯಶಃ ಇವತ್ತಿನ ದಿನದಿಂದ ಪ್ರಾಯಶಃ ಅಂತ ಅನೀತಿಯುತ ನೃತ್ಯಗಳು ಕೂಡ ನಿಲ್ಲುವಂತೆ ಆ ಶಿವ ತಾಂಡವಾಡಲಿ ಜಗತ್ತಲ್ಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ಶಿವನಲ್ಲಿ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೂಪರ್ 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 ಆಗಿ ಹೇಳಿದ್ರಿ. ನಿಜವಾಗ್ಲೂ ಈಗ ನಡೀತಾ ಇರೋ ನೃತ್ಯಗಳ ಮೇಲೆ ಶಿವ ನೃತ್ಯ ಆಡ್ಲೇಬೇಕು, ತಾವು ಹೇಳ್ದಂಗೆ ಸಖತ್ ಮಾತು ಹೇಳಿದ್ರಿ. ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೀನಿ, ಬೈ ಬೈ. ಓಕೆ, ನೋಡಿದ್ರ ಮ್ಯಾನ್, ಈ ನಮ್ಮ ಕಂಟ್ರಿನಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಬಂದ್ ಹೋದ್ರನು ಇವ್ರು ಮಾತ್ರ ಅವ್ರ ಜೊತೆ ಇವ್ರು ಕಿತ್ತಾಡೋದು, ಇವ್ರ ಜೊತೆ ಅವ್ರು ಕಿತ್ತಾಡೋದು, ಜಗಳ ಮಾಡೋದು, ಕೆಸರ ಚಾಟ ಮಾಡೋದು ಬಿಟ್ಟೇ ಇಲ್ಲ. ನಾನ್ ಸೆನ್ಸ್ಗಳು ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಏನಂತ ಏನೇನ ಬಿಟ್ಟು ಹಾಕುವಂತ ಯಾವಾಗ
ಎನಿವೆ ಇವತ್ತಿಗೆ ಎಷ್ಟು ಸಾಕ, ಟೈಮ್ ಆಯ್ತು ನಡಿ ಕಾಂತ. ನಡಿ ಹುಬ್ಬಳ್ಳಿ ದುರ್ಗದ ಬೈಲ್ಗೆ ಹೋಗಿ ಗಿರ್ಮಿಟ್ಟು ಮಿರ್ಚಿ ಬಜ್ಜಿ ತಿರ್ಕೊಂಡ್ ಬರೋಣ, ಸಖತ್ ಆಗಿರುತ್ತೆ. ಲೇಟ್ ಆಗುತ್ತೆ ಹತ್ತು ಕಾಂತ ಗಾಡಿ. ನಡಿ ಕಾಂತ ನಡೆ.